ಎಲ್ಲಿವರೆಗೆ ನನಗೆ ದರ್ಶನ ಆಗೋ ಅಲ್ಲಿವರೆಗೆ ನಾನು ಪೂಜೆ ಮಾಡ್ತಾನೆ ಇರ್ತೀನಿ. ನನ್ನ ಮಕ್ಕಳ ಮೇಲೆ, ಮನೆ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಮತ್ತೆ ಆ ಬಾಳು ನಮಗೆ ಶಾಪ ಕೊಟ್ಟಿದ್ದ, ಅದು ಈ ಮನೆಗೆ ತಗಲ್ದಲೇ ಇರಲಿ. ಎಲ್ಲ ಒಳ್ಳೇದಾಗ್ಲಿ ಅಂತ ನಾನ್ ನಿಮ್ಗೆ ಪ್ರತಿದಿನ ನಮಸ್ಕಾರ ಮಾಡ್ತೀನಿ. ಆದ್ರೆ ಅದೇನೇ ಆಗ್ಲಿ, ಹೋಗ್ಲಿ ಬಿಡಿ ಸೇಠ್ಜಿ, ನಾನು ನಿಮ್ಮ ಹತ್ರ ಕೆಲಸ ಕೇಳೋದಕ್ಕೆ ಬಂದಿಲ್ಲ. ನಿಮ್ಮ ಕಡೆಯಿಂದ ಸಂದೇಶ ಬಂದಿತ್ತು, ಅದಕ್ಕೆ ಬಂದೆ. ಬಾಳು, ಬೇಕಾದ್ರೆ ನಾನು ನಿನ್ ಕಾಲಿಗೆ ಬೀಳ್ತೀನಿ, ನಿನ್ ಮುಂದೆ ಕೈ ಮುಗಿತೀನಿ, ಆದ್ರೆ ನೀನ್ ಮಾತ್ರ ನಮ್ಮ ಮನೇಲೆ ಉಳ್ಕೋ. ಬಾಳು, ನೀನ್ ಕೇವಲ ನಮ್ಮ ಮನೆ ಒಳಗೆ ಬಂದ್ರೆ ಸಾಕು, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ನಮ್ಗೆ. ಅಯ್ಯೋ, ಆದ್ರೆ ಮನೇಲಿ ನಾನು ಏನು ಹೇಳಿಲ್ಲ. ಇಲ್ಲಿ ನೋಡು, ಮಾಯಪ್ಪನಿಗೆ ಬೇಕಾದ್ರೆ ನಾನು ಹೇಳ್ತೀನಿ, ಆಗ ಒಪ್ಕೆನಾ ನಿನ್ಗೆ? ಅಂದ್ರೆ ನನ್ ಮಾತ್ ಯಾರು ಕೇಳಲ್ಲ ಅಂತ ಆಯ್ತಿ ಮನೇಲಿ. ಅವ್ವ, ಇಲ್ಲಿ ನೋಡು ಬಾಳು, ಅತ್ತೆ ಏನಾದ್ರೂ ಹೇಳ್ತಾರಲ್ವಾ, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ. ಸರಿ, ಹಾಗಾದ್ರೆ ಉಳ್ಕೋತೀನಿ. ಇಲ್ಲಿ ನೋಡು ಬಾಳು, ನಾನು ಹಿಂಗೆ ಉಳ್ಕೊಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ನೋಡು, ಈ ಸಾರಿ ನಾನು ಹಿಂಗೆ ಯಾವುದಕ್ಕೂ ತೊಂದರೆ ನೋಡ್ಕೊಳ್ತೀನಿ. ಬಾಳು, ನಾನ್ ಮಾಯಪ್ಪನ್ಗೆ ಸಂದೇಶ ಕಳ್ಸಿದ್ದೀನಿ, ಆದ್ರಿಂದ ನೀನೀಗ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಅನ್ಸಿದ್ರೆ ಅದನ್ನ ನನ್ನ ಹತ್ರ ಹೇಳ್ಬೇಕು. ಒಂದ್ ವೇಳೆ ನಾನಿಲ್ಲ ಅಂತಂದ್ರೆ ನನ್ನ ಹೆಂಡತಿ ಇರ್ತಾಳೆ ಮನೇಲಿ, ಅವಳಿಗೆ ಹೇಳೋದನ್ನ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಸೇಠ್ಜಿ. ಎಲ್ಲಾನು ನಮ್ದೇ ಅಂತ ಅನ್ಕೊಂಡು ಕೆಲಸ ಮಾಡು, ಆಯ್ತಾ? ಹಾ, ಸರಿ. ಆದ್ರೆ ಸೇಠ್ಜಿ, ನಮ್ಮ ಮನೆಯವ್ರು ಏನ್ ಹೇಳಿದ್ರು ನಿಮ್ಗೆ? ಏನು ಹೇಳಲಿಲ್ಲ ಅವರು. ಅವ್ರು ಹೇಳಿದ್ರು, ಬಾಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ವಾ, ಅವನ್ಗಲ್ಲಿ ಸಂತೋಷ ಆಗ್ತಾ ಇದೆ ಅಲ್ವಾ, ಅಂದ್ಮೇಲೆ ಅವ್ನ ಅಲ್ಲೇ ಇರ್ಲಿ ಬಿಡಿ ಅಂದ್ರು. ಹಾಗಾದ್ರೆ ಸರಿ. ಒಂದ್ ವೇಳೆ ಏನಾದ್ರೂ ನಿನ್ಗೆ ಅವ್ರ ನೆನಪಾದ್ರೆ, ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಅನ್ಸಿದ್ರೆ ಹೋಗ್ಬಿಡ್ ಬಾ, ಇಲ್ಲ ಇಲ್ಲೇ ಆರಾಮಾಗಿರು. ಸರಿ ಸೇಠ್ಜಿ, ಬರ್ತೀನಿ, ನಾನು ಕೆಲಸ ಇದೆ. ಹಾ ಹಾ, ಹೇಳಿ ಹಲಸಿದ್ದನಾಥಪ್ಪನವರಿಗೆ ಜಯವಾಗಲಿ, ಮೂಳೆ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಹೇ, ಅಕ್ಕೋಲ್ದಿಂದ ಯಾರು ಬಂದಿದ್ದಾರೋ ಇಲ್ಲಿಗೆ? ಧನಾಜಿ ಅಂತ ಅನ್ಸುತ್ತಲ್ವಾ? ನಾನು ಬಂದಿದ್ದೀನಿ ಮಾಮ. ಒಂದ್ ಕೆಲಸ ಮಾಡು, ನಾಳೆ ಬೆಳಗ್ಗೆ ಊರ್ ಕಡೆ ಹೋಗ್ತೀಯಲ್ವಾ ನೀನು? ಆಗ ಆ ಚಂದುಲಾಲ್ ಶೇಠ್ಜಿಗೆ ನನ್ನ ಸಂದೇಶ ಕೊಡು. ಮಾಮ ಈ ಕಡೆ ಬಂದಿದ್ದಾರೆ ಅಂತ ಹೇಳು, ಭೇಟಿ ಮಾಡೋದಕ್ಕೆ ಬರಕ್ ಹೇಳಿದ್ದಾರೆ ಅಂತ ಹೇಳು. ಸರಿ ಮಾಮ. ಕೂತ್ಕೋ. ಮಾಮ, ಈಗ ಮನೆಗಿರೋ ಕಳೆ ಎಲ್ಲ ಹೊರಟೆ ಹೋಗಿದೆ ಮಾಮ. ಅದಾಗಿದ್ದಾಗೋಯ್ತಪ್ಪ, ನನ್ನ ಬಾಯಿಂದ ಆ ಮಾತು ಹೊರ ಬಂದಿತ್ತು. ಈಗ ನನ್ನ ಮಾತನ್ನ ನನ್ನಿಂದ ಕೂಡ ವಾಪಸ್ ತಗೊಳ್ಳೋದಿಕ್ಕಾಗೋಲ್ಲ. ಆದ್ರೆ ಆ ಮನೆ ಮೇಲೆ ನನ್ನ ಕೃಪೆ ಇದೆ. ಆ ಮನೆಯ ಸೊಸೆ ಇದ್ದಾಳಲ್ವಾ, ಅವಳು ನನ್ನ ಭಕ್ತೆ. ಅವಳು ಯಾವಾಗೆಲ್ಲ ನನ್ನ ಹೆಸರನ್ನ ಕರೆದಿದ್ದಾಳೋ ಆಗೆಲ್ಲ ನಾನು ಧಾವಿಸಿ ಹೋಗಿ ಅವಳ ಸಂಕಟ ದೂರ ಮಾಡಿದ್ದೀನಿ. ಬಹಳ ವರ್ಷದ ನಂತರ ಈ ಕಡೆ ಬಂದಿದ್ದೀನಿ. ಬಾಳು, ಕೆಲಸ ಜವಾಬ್ದಾರಿ ತುಂಬಾ ಜಾಸ್ತಿ ಆಗಿದೆ ನಿಂಗೆ. ಕುರಿಗಳ ಸಂಖ್ಯೆ, ಹಸುಗಳ ಸಂಖ್ಯೆ, ಜನರು ಬರುವಿಕೆ ಜಾಸ್ತಿ ಆಗಿದೆ. ಹೌದು ಗುರುದೇವ, ನನ್ನ ಬೆಳ್ಳಿಯ ಸೊಂಟದ ದಾರಿ ಮಾರುಬಿಟ್ಟು ಕುರಿಗಳನ್ನ ತಗೊಂಡಿದ್ದೆ. ಅದರಿಂದ ಪ್ರಾರಂಭ ಆಗಿತ್ತು. ಇದನ್ನೆಲ್ಲ ಯಾರು ನಿಭಾಯಿಸ್ತಾರೆ ಬಾಳು? ಇವರೆಲ್ಲ ನಿಭಾಯಿಸ್ತಾರಲ್ಲ, ಇಲ್ಲಾಂದ್ರೆ ಕಾಡ್ನಲ್ಲಿ ಬಿಟ್ಬಿಡ್ತೀನಿ ಇವನ್ನ. ನೋಡಿ, ನನ್ನ ಮತ್ತೆ ಈ ಮೂಕ ಪ್ರಾಣಿಗಳ ಅನುಬಂಧ ಬೇರೆನೆ. ಇವುಗಳ ಬಗ್ಗೆ ಅಷ್ಟೇನೂ ಚಿಂತೆ ಇಲ್ಲ ನನಗೆ.
ಗೋದಾ ಗೋದಾ ಒಂದ್ ಕೆಲ್ಸ ಮಾಡು. ಮಧ್ಯಾಹ್ನ ಆಗೋದಕ್ ಬಂತು, ಬಾಳನ್ನ ಕಳಿಸ್ಕೊಡ್ಬೇಕು ಬೇಗ. ನೀನಾದ್ರೂ ಅವನ್ ಹತ್ರ ಗಮನ ಕೊಡ್ಬೇಕು ಅಲ್ವಾ? ಅಕ್ಕ ಅವ್ರೆ, ನಾನು ಕೂಡ ಕೆಲಸ ಮಾಡ್ತಿದ್ದೆ ನೋಡಿ, ನನ್ ಗಮನಕ್ ಬರ್ಲೇ ಇಲ್ಲ. ಸರಿ ಹೋಗ್ಲಿ ಬಿಡು, ಈಗ ಬೇಗನೆ ಹೋಗು, ಬೇಗ ಹೋಗು. ಸರಿ ಅಕ್ಕ ಅವ್ರೆ, ಒಂದ್ ವಿಷಯ ಹೇಳಕ್ ಮರ್ತಿದ್ದೆ ನೋಡಿ. ಏನಾಯ್ತು? ಬಾಳುನ ಇಲ್ಲೇ ಇಟ್ಕೊಂಡಿದ್ದು ತುಂಬಾ ಒಳ್ಳೇದಾಯ್ತು ನೋಡಿ. ಹೌದಲ್ವಾ? ಈಗ ಅವ್ನ್ ಬಂದಾಗಿಂದ ನೋಡು ಎಲ್ಲ ಕೆಲಸಗಳು ಹೇಗಾಗ್ತಾ ಇದೆ ಅಂತ. ಹೌದು, ಹಸು ಕರುಗಳ ಬಗ್ಗೆ ಅಂತೂ ಚಿಂತೆನೇ ಇಲ್ಲ. ಬರ್ತೀನಿ ನಾನು. ಸರಿ. ಬಾಳು, ಅದು ಅಕ್ಕ ಅವರು ನಿನ್ನನ್ ಕರೀತಿದ್ದಾರೆ. ಓ ಹೌದಕ್ಕ, ಸರಿ, ಇದೊಂದು ಕೆಲಸ ಮುಗಿಸಿ ಹೋಗ್ತೀನಿ ನಾನು. ಹಾ, ಬಾಳು, ನೀನೇನೇ ಹೇಳು, ನೀನ್ ಬಂದಾಗಿಂದ ದನ ಕರುಗಳು ಮೇವ್ ಚೆನ್ನಾಗಿ ತಿಂತಿದಾವೆ ನೋಡು. ನಂದೇನು ಇಲ್ಲ ಅಕ್ಕ ಅದರಲ್ಲಿ. ಅವುಗಳಿಗೆ ಹಸುವಾಗಿದೆ, ಅದಕ್ಕೆ ತಿಂತವೆ ಅವು. ಹೇಗಿಲ್ಲ ಅಂತ್ಯ? ನಿನ್ ಕೈಗುಣ ನೋಡು. ನೀನ್ ಬಂದಿಲ್ಲ ಅಂದಿದ್ರೆ ಈ ಮೂಕ ಪ್ರಾಣಿಗಳ ಗತಿ ಏನಾಗ್ತೋ ಏನೋ. ಅವುಗಳಿಗೆ ಬರೀ ಮೇವು ತಿನ್ನೋ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗಲ್ಲ ಅಕ್ಕ. ಅವುಗಳಿಗೆ ಅಕ್ಕರೆಯಿಂದ ಪ್ರೀತಿಯಿಂದ ತಿನ್ನೋ ಕೊಡ್ಬೇಕಾಗುತ್ತೆ, ಆಗ ತಿನ್ನು. ಸರಿಯಾಗಿ ಹೇಳ್ದೆ ನೋಡು. ನಮ್ಗೆಲ್ಲ ಅನ್ನಿಸ್ತಾ ಇತ್ತು ಈ ಹಸುಗಳು ಮೇವ್ ತಿಂದಿಲ್ಲ ಅಂದ್ರೆ ಏನ್ ಗತಿ ಅಂತ. ನಮ್ಮವ್ವ ಹೇಳ್ತಾಳೆ, ಹಸು ಅಂದ್ರೆ ಲಕ್ಷ್ಮಿ ಮಾತೆ ಅಂತ. ಅವಳನ್ನ ನಾವು ಕಾಳಜಿ ಮಾಡಿದ್ರೆ ಆಗ ನಮ್ಗೆ ಯಾವುದೇ ತರ ಕೊರತೆ ಆಗ. ಸರಿ, ಮಿಕ್ಕಿದ ಕೆಲ್ಸ ನಾನ್ ಮಾಡ್ತೀನಿ, ನೀನ್ ಬೇಗ ಹೋಗು ನೋಡೋಣ. ಸರಿ, ಹಾಗಾದ್ರೆ ನೀನ್ ಅಲ್ಲಿ ತನಕ ನೀರ್ ಕುಡಿಸ್ತಾ ಇರು, ನಾನು ನನ್ನ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಹೇ ಪ್ರಭು, ಈ ತಟ್ಟೆಯಲ್ಲಿ ನೀವು ನನಗ್ ದರ್ಶನ ಕೊಟ್ಟಿದ್ರಿ. ಅದಾದ ಪ್ರತಿದಿನ ನಾನ್ ನಿಮ್ ಪೂಜೆ ಮಾಡ್ತಾ ಇದ್ದೀನಿ. ನಂಗೆ ಮತ್ತೊಮ್ಮೆ ನಿಮ್ ದರ್ಶನ ಬೇಕು. ನನಗೆ ಮತ್ತೆ ಯಾವಾಗ ದರ್ಶನ ಕೊಡ್ತೀರಾ? ಎಲ್ಲಿವರೆಗೆ ನನಗೆ ದರ್ಶನ ಆಗೋ ಅಲ್ಲಿವರೆಗೆ ನಾನು ಪೂಜೆ ಮಾಡ್ತಾನೆ ಇರ್ತೀನಿ. ನನ್ನ ಮಕ್ಕಳ ಮೇಲೆ, ಮನೆ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಮತ್ತೆ ಆ ಬಾಳು ನಮಗೆ ಶಾಪ ಕೊಟ್ಟಿದ್ದ, ಅದು ಈ ಮನೆಗೆ ತಗಲ್ದಲೇ ಇರಲಿ. ಎಲ್ಲ ಒಳ್ಳೇದಾಗ್ಲಿ ಅಂತ ನಾನ್ ನಿಮ್ಗೆ ಪ್ರತಿದಿನ ನಮಸ್ಕಾರ ಮಾಡ್ತೀನಿ. ಆದ್ರೆ ಅದೇನೇ ಆಗ್ಲಿ, ಈ ತಟ್ಟೆನ ನಾನ್ ಬೇರೆ ಯಾರಿಗೂ ಯಾವತ್ತೂ ಕೊಡಲ್ಲ. ಇದ್ರಲ್ಲಿ ನನಗೆ ನಿಮ್ ದರ್ಶನ ಆಗಿತ್ತು. ಅಕ್ಕ ಅವ್ರೆ, ಬಂದ ಅನ್ಸತ್ತ ಬಾಳು. ಇರು, ನೋಡ್ಕೋತೀನಿ. ನಾನ್ ಬಂದೆ. ಅಕ್ಕ ಅವ್ರೆ, ಬಂದೆ ನಾನು. ಏನ್ ಕೆಲ್ಸ ಇದೆ? ಬಾಳು, ಬಂದಿಯಾ? ತಗೋ, ಮೊದ್ಲು ಊಟ ಮಾಡು, ಹೊಟ್ಟೆ ಹಸ್ದಿರ್ಬೇಕಲ್ವಾ? ನಾನು ಹೊರಗಡೆ ಕೂತ್ಕೋತೀನಿ. ಅಯ್ಯೋ, ನಾಳೆಯಿಂದ ಅಲ್ಲಿ ಕೂತ್ಕೊಳ್ಳುವಂತೆ. ಇವತ್ತು ಇಲ್ಲೇ ಕೂತ್ಕೊಂಡು ಊಟ ಮಾಡು, ಪರವಾಗಿಲ್ಲ. ಹೇ, ಇಲ್ಲಿ ಯಾಕೆ ಊಟಕ್ಕೆ ಬಡಿಸ್ತಿದ್ಯಾ ಅವನಿಗೆ? ಮತ್ ನೀನು ಹೊರಗಡೆ ಹೋಗು, ಕೊಟ್ಗೆಲ್ ಹೋಗಿ ಕೂತ್ಕೋ. ಬಾಳು, ನಡಿ, ನಾವು ಹೊರಗಡೆ ಕೂತ್ಕೊಳ್ಳೋಣ. ಸುಮ್ನೆ ಇಲ್ದಿದ್ದ ಅಭ್ಯಾಸ ಮಾಡಿಸ್ಬೇಡ ಅವನಿಗೆ. ನಡಿ ಹೋಗೋಣ. ಬಾ ಬಾಳು, ಕೂತ್ಕೋ.
ಊಟ ಮಾಡು. ನಿಂಗ್ ನೀರ್ ತಂದು ಕೊಡ್ತೀನಿ. ಹಾ, ಹೋಗ್ಲಿ ಬಿಡಿ ಅಕ್ಕ, ನಾನು ನನ್ನ ಪಾಟಿಗೆ ಊಟ ಮಾಡ್ತೀನಿ. ಒಂದ್ ವಿಷಯ ಹೇಳು, ಕೊಟ್ಟಿಗೆ ಕೆಲ್ಸ ಎಲ್ಲ ಆಯ್ತಾ? ಹೌದು ಅಕ್ಕ ಅವ್ರೆ, ಎಲ್ಲ ಕೆಲಸ ಮಾಡಾಗಿದೆ. ಸಗಣಿ ತೆಗ್ದಿದ್ದೀನಿ, ಎಲ್ಲ ಕಡೆ ಕಸ ಗುಡಿಸಿದ್ದೀನಿ, ಎಲ್ಲ ಕಡೆ ಸ್ವಚ್ಛ ಮಾಡಿದ್ದೀನಿ, ಮೇವು ನೀರು ಕೂಡ ಕೊಟ್ಟಿದ್ದೀನಿ. ಆದ್ರೆ ನಿಂಗ್ ಒಂದ್ ವಿಷಯ ಹೇಳ, ಊಟದ ಸಮಯ ಆಗ್ತಿದ್ದಂಗೆ ನೀನ್ ಇಲ್ಲಿಗೆ ಊಟಕ್ಕೆ ಬರ್ಬೇಕು, ಆಯ್ತಾ? ಇಲ್ಲಿ ಎಷ್ಟ್ ಗಡಿಬಿಡಿ ಇರುತ್ತೆ ಅಂತ ಗೊತ್ತಲ್ವಾ? ಜನರು ಸತತವಾಗಿ ಬರ್ತಾ ಇರ್ತಾರೆ. ನೀನು ತುಂಬಾ ಹೊತ್ತು ಉಪವಾಸ ಇರೋ ಹಾಗಿಲ್ಲ. ಹಾ, ಕೆಲಸ ಎಷ್ಟಿರುತ್ತೆ ಅಂದ್ರೆ ಊಟದ ನೆನಪೇ ಆಗಲ್ಲ ನನಗೆ. ಆದ್ರೆ ನೀನ್ ಇನ್ ಮುಂದೆ ಹಾಗೆ ಮಾಡಬಾರ್ದು. ಊಟ ಮಾಡಿ ನೋಡೋಣ. ನಾನು ಹೋಗಿ ನೀರ್ ತಗೊಂಡ್ ಬರ್ತೀನಿ. ಇಲ್ಲ ಇಲ್ಲ, ಇಷ್ಟು ಸಾಕು. ಅಯ್ಯೋ, ತಗೊಂಡ್ ಬರ್ತೀನಿ, ಇರು ಇರು. ತಗೋ. ಬಾಳು, ಬೇರೆ ಏನಾದ್ರೂ ತಗೊಂಡ್ ಬರ್ಲಾ? ಬೇಡ ಬೇಡ, ಇಷ್ಟು ಸಾಕು. ಅಕ್ಕ ಅವ್ರೆ, ನನ್ನಿಂದ ಒಂದು ತಟ್ಟೆ ಇಸ್ಕೊಂಡಿದ್ರಲ್ಲ, ಅದ್ರ ಮಧ್ಯ ಒಂದು ತೂತಾಗಿತ್ತಲ್ಲ, ಅದಿನ್ನ ಇದೆಯಾ? ಬಾಳು, ಅದ್ರಿಂದಾಗಿ ಏನೇನಾಗಿದೆ ಅಂತ ಗೊತ್ತಲ್ವಾ ನಿಂಗೆ? ಹಾ, ಇಲ್ಲಿ ನೋಡು, ನಾವ್ ಇವಾಗ ಈ ವಿಷಯ ಬಿಡೋಣ. ಹಾ, ಇಲ್ಲ ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ ನಾನು. ನನ್ನ ಹತ್ರ ತಗೊಂಡಿದ್ದೀರಾ, ಆದ್ರೆ ನಿಮ್ಮ ಹತ್ರ ಇದೆ ಅಲ್ವಾ? ಹೌದು. ಅತ್ತೆ ಅದನ್ನ ದೇವ್ರ ಮನೇಲಿ ಇಟ್ಟಿದ್ದಾರೆ. ಅತ್ತೆ ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾರೆ. ಅವರಿಗೆ ಅದರಲ್ಲಿ ದೇವ್ರ ದರ್ಶನ ಆಗ್ತಿತ್ತು ಅಲ್ವಾ? ಅದಕ್ಕೆ ಅವ್ರಿಗೆ ಆ ತಟ್ಟೆ ಮೇಲೆ ತುಂಬಾ ಭಕ್ತಿ ಇದೆ. ಇರ್ಲಿ ಬಿಡಿ, ನಿಮ್ಮ ಹತ್ರ ಇದೆ ಅಲ್ವಾ, ಸಾಕು ಅಷ್ಟೇ.